BK ಶಿವರಾಮ್ ಅಂತ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿದ್ದೆ. 31 ವರ್ಷಗಳ ಸೇವೆಯನ್ನು ಮಾಡಿ ನಾನು ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡಿದ್ದೇನೆ. ಈಗ ಹಾಲಿ ನಾನು ಈ ಹಲವಾರು ಸೇವಾ ಸಂಸ್ಥೆಗಳ ಜೊತೆ ಒಡನಾಟ ಇಟ್ಕೊಂಡು ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ. ನಾನು ಮೂಲತಃ ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂಥ ವ್ಯಕ್ತಿ. ಬೆಂಗಳೂರಿನಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಬೆಳೆದಿರೋನು, ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ನನ್ನ ಅದೃಷ್ಟಕ್ಕೆ ಬೆಂಗಳೂರಿನಲ್ಲಿ ಕೆಲಸ ಮಾಡುವಂಥ ಅವಕಾಶಗಳು ಸಹ ಸಿಕ್ತು. ಪೊಲೀಸ್ ಇಲಾಖೆಯಲ್ಲಿ ನನ್ನ ಜೊತೆ ಓದ್ತಾ ಇದ್ದಂಥ ಒಬ್ಬ ವಿಜೇಂದ್ರ ಅಥಣಿ ಅಂತ, ಈಗ ಅವರು ಬಹುಶಃ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ರಿಟೈರ್ ಆಗಿರ್ಬೋದು, ಅವರು ವೈರ್ಲೆಸ್ ವಿಭಾಗದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದರು. ಅವರು ನನ್ನನ್ನು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಕರೆದಿದ್ದಾರೆ, ನೀವು ಅರ್ಜಿ ಹಾಕಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ನನ್ನ ತಾಯಿಯ ಮೇಲೆ ಒತ್ತಡ ತಂದು, ನನ್ನ ತಾಯಿ ನನಗೆ ಒತ್ತಾಯಪೂರ್ವಕವಾಗಿ ಸಬ್ ಇನ್ಸ್ಪೆಕ್ಟರ್ ಆಗು, ನೀನು ಭಾಳ ಸುಲಭವಾಗಿ ಈ ಫಿಸಿಕಲ್ ಫಿಟ್ನೆಸ್ ಎಲ್ಲ ಪಾಸ್ ಆಗ್ಬೋದು, ಆ ನಂತರ ಎಕ್ಸಾಮ್ಸ್ ಭಾಳ ಸಿಂಪಲ್ ಇರ್ತದೆ ಮಾಡು ಅಂತೇಳಿ ಅವರಿಬ್ಬರು ಉತ್ತೇಜನ ಮಾಡಿದ್ರಿಂದ ನಾನು ಅರ್ಜಿ ಹಾಕಿದೆ. ಅರ್ಜಿ ಹಾಕಿದ ಈ ಫಿಸಿಕಲ್ ಫಿಟ್ನೆಸ್ ಇದೆಲ್ಲ ಪರೀಕ್ಷೆ ಎಲ್ಲ ನನಗೆ ಭಾಳ ಸುಲಭವಾಗಿ ಆಗೋಯ್ತು. ಆಮೇಲೆ ಆ ಜನರಲ್ ನಾಲೆಡ್ಜು ಮತ್ತು ಈ ಪ್ರಬಂಧ ಎಸ್ಸೆ ಈ ಥರದ್ದೆಲ್ಲ ಇತ್ತಾಗ ಅದರೊಳಗೆ ಭಾಳ ಸುಲಭವಾಗಿ ಪಾಸಾಗಿ ನಾನು ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಭರ್ತಿ ಆದ ನಂತರ ನಾನು ಮೈಸೂರಿನಲ್ಲಿ ತರಬೇತಿ ಹೊಂದಾಗ, ತರಬೇತಿ ಆಗ್ತಾ ಇರಬೇಕಾದ್ರೆ ನನಗೆ ಹಲವಾರು ಬಾರಿ ಅನ್ನಿಸ್ತಾ ಇತ್ತು, ಈ ಕಾನೂನು ಇಷ್ಟಿಷ್ಟು ದೊಡ್ಡ ಪುಸ್ತಕ ಇವುಗಳನ್ನೆಲ್ಲ ನಾವು ನೆನಪಿಟ್ಕೊಳ್ಳೋದು ಹೇಗೆ, ಕೆಲಸ ಮಾಡೋದು ಹೇಗೆ. ಅಲ್ಲಿ ಕೆಲವರು ಮೇಧಾವಿ ವಿದ್ಯಾವಂತರಿದ್ದರು, ಬಹುಶಃ ನನಗಿಂತ ಮೇಧಾವಿಗಳಿದ್ರಲ್ಲಿ. ಅವರೆಲ್ಲ ಈ ಪ್ರಾಧ್ಯಾಪಕರ ಬಳಿ ಪ್ರಶ್ನೆಗಳು ಮಾಡಬೇಕಾದ್ರೆ ನಮಗೆ ಭಾಳ ಆಶ್ಚರ್ಯ ಅನ್ನಿಸ್ತಾ ಇತ್ತು. ಏನಪ್ಪ ಈ ಮಟ್ಟದ ಪ್ರಶ್ನೆ ಕೇಳ್ತಾರೆ, ಈ ಮಟ್ಟದ ಅನುಮಾನಗಳನ್ನ ಕೇಳ್ತಾ ಇದ್ದಾರೆ, ಬಗೆಹರಿಸ್ಕೊಳ್ತಾ ಇದ್ದಾರೆ. ನಮ್ಗೆ ಇಲಾಖೆಯಲ್ಲಿ ಇದೆಲ್ಲ ಮಾಡಲಿಕ್ಕಾಗುತ್ತಾ? ಈ IPCಯ 511 ಸೆಕ್ಷನ್ನು, CRPCಯ ಬೃಹತ್ ಪುಸ್ತಕ, ಇದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೊಳ್ಳಿಕ್ಕಾಗುತ್ತಾ ಅಂತ ಭಾಳ ಕನ್ಫ್ಯೂಷನ್ ಇತ್ತು. ಆಗ ನನ್ನ ತಾಯಿ ಹೇಳ್ತಾ ಇದ್ರು, ನನ್ನ ತಾಯಿ ಯಾಕೆ ನನಗೆ ನನ್ನ ತಾಯಿ ಮತ್ತು ತಂದೆನ ನಾನು ಭಾಳ ಚಿಕ್ಕ ವಯಸ್ಸಲ್ಲಿ ಕಳ್ಕೊಂಡಿದ್ದೀನಿ. ನನ್ನ ತಾಯಿ ನನಗೆ ಪ್ರೇರಕ ಶಕ್ತಿ. ಅವರು ನನಗೆ ಯಾವಾಗಲೂ ಹೇಳೋರು, ನಿನಗೆ ಉದ್ಯೋಗ ಮಾಡಬೇಕಾದ್ರೆ ಆ ಉದ್ಯೋಗದಲ್ಲಿ ಆಸಕ್ತಿ ಇಲ್ಲ ಅಂದರೆ ಯಾವತ್ತು ಬೇಕೋ ಬಿಡ್ಬೋದು ಅಂಥೇಳಿ. ಆಮೇಲೆ ನನ್ನ ಜೊತೆ ಹುಟ್ಟಿದಂಥ ಅಕ್ಕಂದರು, ಅವರು ಈಗ ನನ್ನ ತಾಯಿ ಸಮಾನರಾಗಿದ್ದಾರೆ. ಅವರ ಪ್ರೇರಕ ಶಕ್ತಿ, ಅವರು ನನಗೆ ನಿಜಕ್ಕೂ ಪ್ರೇರಕ ಶಕ್ತಿ. ಅವರು ಎಲ್ಲ ಹಂತದಲ್ಲೂ ನಮಗೆ ಧೈರ್ಯ ತುಂಬಿ ಪ್ರೋತ್ಸಾಹ ಕೊಟ್ಕೊಂಡು ನಮ್ಮನ್ನು ಬೆಳೆಸ್ತವ್ರು. ನಮ್ಮ ಅಕ್ಕ ಅಂದರು ಮತ್ತು ನನ್ನ ತಮ್ಮಂದರು ಮತ್ತು ತಂಗಿಯಂದರು. ನನ್ನ ಮನೇಲಿ ಬಹುತೇಕ ಎಲ್ಲರೂ ಬಹಳಷ್ಟು ಓದ್ಕೊಂಡಿರೋರು. ನಾನು ಸ್ವಲ್ಪ ಈ ಕ್ರೀಡೆ, ಈ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಬಿದ್ದು ಸ್ವಲ್ಪ ಬರೀ ಗ್ರ್ಯಾಜುಯೇಷನ್ ಮುಗಿಸ್ತವನು. ನಾನು ಬೆಂಗಳೂರು ನಗರದಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಮಾಗಡಿ ರಸ್ತೆ ಪೊಲೀಸ್ ಠಾಣೆಯಲ್ಲಿ ನಾನು ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟರ್ ಆಗಿ KN ವೀರಪ್ಪ ಅಂಥೇಳಿ ಸಬ್ ಇನ್ಸ್ಪೆಕ್ಟ್ರು ನನಗೆ ಪೊಲೀಸ್ ಇಲಾಖೆಯ ಈ AIಗಳನ್ನು ಬರೆಸ್ತವ್ರು. KN ವೀರಪ್ಪನವರು ನನ್ನ ಮಾರ್ಗದರ್ಶಕರವರು. ಅವ್ರ ಜೊತೆ ಮೊಣ್ಣಯ್ಯ ಅಂಥೇಳಿ ಒಬ್ಬರು ಇನ್ಸ್ಪೆಕ್ಟ್ರ್ ಇದ್ದರು, ಭಾಳ ಮೇಧಾವಿ ಇನ್ಸ್ಪೆಕ್ಟ್ರು, ಮತ್ತು ತಾಳ್ಮೆ ಮತ್ತು ಏಕಾಗ್ರತೆ ಇದ್ದಂಥ ಇಬ್ಬರು ಈ ಇನ್ಸ್ಪೆಕ್ಟ್ರು ಮತ್ತು ಸಬ್ ಇನ್ಸ್ಪೆಕ್ಟ್ರುಗಳು. ಇವರ ಅಡಿಯಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ, ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟರ್ ಇರಬೇಕಾದ್ರೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ನಾನು ಕೆಲಸ ಮಾಡ್ತಾಯಿದ್ದೆ. ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ನಾನು ಕೆಲಸ ಮಾಡ್ತಾ ಇರಬೇಕಾದ್ರೆ ಒಬ್ಬ 2 ಕಾಲಿಲ್ಲದೆ ಒಬ್ಬ ಭಿಕ್ಷೆ ಬೇಡ್ತಾ ಇದ್ದ. ಆತನಿಗೆ ಹಲವಾರು ಜನ ತೊಂದರೆ ಕೊಡ್ತಾ ಇದ್ರು. ಅವನೇನು ಭಿಕ್ಷೆ ಬೇಡ್ಕೊಳ್ತಾನೆ, ಭಿಕ್ಷೆ ಬೇಡೋದು ಕಾನೂನು ವಿರುದ್ಧ ಆದರೂ ಸಹ ಅವನು ಹೇಳ್ದ, ಸರ್ ನನ್ನ ಮಕ್ಕಳೆಲ್ಲ ಇದ್ದಾರೆ, ನಾನು ಕಾಪಾಡಬೇಕು ಅಂತ, ಏನು ಮಾಡ್ಕೊಳ್ಳಿ ಅಂತ ನಾನು ಸಿಡಿದು ಗೊತ್ತಿಲ್ಲದಿರೋ ನನಗೆ ನಡ್ಕೊಳ್ತಾ ಇದ್ದೆ. ಆತ ನನಗೆ ಒಂದ್ಸಲಿ ಒಂದು ಮಾಹಿತಿ ನೀಡಿದ. ನನಗೆ 1987ರಲ್ಲಿ ಅದ್ಭುತವಾದ ಮಾಹಿತಿ. ನಾನು ಆಗ ಸುಮಾರು 2 kgಯಷ್ಟು OPM ಹಿಡಿದೆ. ಆತ ಕೊಟ್ಟಂಥ ಮಾಹಿತಿ, ಆತ ಈ ಥರ ಇಲ್ಲೆಲ್ಲ OPM ಮಾರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಥೇಳಿ ಉತ್ತರ ಭಾರತದವರು ಬಂದಿದ್ದಾರೆ, ಸರ್ ಬನ್ನಿ ಅಂಥೇಳಿ. ಆಗ ಮೊಬೈಲು, ಈ ಪೇಜರ್ ವ್ಯವಸ್ಥೆ ಇಲ್ಲ, ಟೆಲಿಫೋನ್ ಪೊಲೀಸ್ ಸ್ಟೇಷನ್ಗೆ ಮಾಡಬೇಕು, ಇಲ್ಲ ನನ್ನ ಮನೆಗೆ ಮಾಡಬೇಕು, ಅಂಥದ್ರಲ್ಲಿ ಆತ ಮಾಹಿತಿ ಕೊಟ್ಟಿದ್ದ. ಅಂದರೆ ಮಾಹಿತಿ ಜಾಲದಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋದಕ್ಕೆ. ಆಮೇಲೆ ನಮಗೆ ಪೊಲೀಸು
ಕೆಲಸದಲ್ಲಿ ನಮ್ಮ ಏನು ನಾವು ಯಶಸ್ಸನ್ನು ಸಾಧಿಸಿದ್ದೇವೆ, ಸಾಧಿಸಿದಾಗ ನಮಗನ್ಸುತ್ತೆ ಈ ಎಲ್ಲ ಯಶಸ್ಸಿನ ಕೀರ್ತಿ ಆ ಮಾಹಿತಿಗಳನ್ನು ತೆಗಿತಾ ಇದ್ದಂಥ ನನ್ನ ಪೊಲೀಸ್ ಕಾನ್ಸ್ಟೇಬಲ್ಸು ಮತ್ತು ಹೆಡ್ ಕಾನ್ಸ್ಟೇಬಲ್ಸು, ಮಾಹಿತಿ ಕೊಡ್ತಾ ಇದ್ದಂಥ ಜನ, ಇವರನ್ನು ನಾವು ಮರಿಬಾರ್ದು. KGಹಳ್ಳಿಲಿ ಇರಬೇಕಾದ್ರೆ ಒಂದು ಘಟನೆ ನಡೀತು. ಒಂದು ಮೆಟಡೋರ್ ವ್ಯಾನಲ್ಲಿ ಪೊಲೀಸ್ನವರು ಪೆಟ್ರೋಲಿಂಗ್ ಮಾಡ್ತಾ ಇದ್ದಂಥ ಯಾವುದೋ ಕೋಮು ಗಲಭೆಯಲ್ಲಿ ಆ ಮೆಟಡೋರ್ ವ್ಯಾನ್ ಒಂದು ಬದಿಯಲ್ಲಿ ಒಂದು ಕೋಮಿನವರು, ಇನ್ನೊಂದು ಬದಿಯಲ್ಲಿ ಇನ್ನೊಂದು ಕೋಮಿನವರು ಇಟ್ಕೊಂಡು ಕಲ್ಲು, ಈ ಬಾಟ್ಲುಗಳಲ್ಲಿ ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿ ಹೊಡಿತಾ ಇದ್ರು. ಆಮೇಲೆ ಆ ಒಂದು 10-12 ಜನ ಇದ್ದಂಥ ಒಂದು ಪೊಲೀಸ್ ಪೆಟ್ರೋಲಿಂಗ್ ವ್ಯಾನಿಗೆ ಬೆಂಕಿ ಹಚ್ಚಿಬಿಟ್ರು. ಪೊಲೀಸ್ನವರು ವ್ಯಾನ್ ಹತ್ಕೊಂಡು ಉರಿತಾ ಇದೆ, ಈ ಕಡೆ ಪೊಲೀಸ್ನವರು ಈ ಕಡೆ ಕೆಲವರು ಹೊಡಿತಾ ಇದ್ದಾರೆ, ಈ ಕಡೆ ಕೆಲವರು ಹೊಡಿತಾ ಇದ್ರು. 10 ಜನ ಪೊಲೀಸ್ನವರು ಭಸ್ಮ ಆಗಿಬಿಟ್ಟಿರೋರು ಅವತ್ತು. ಆಗ ಒಬ್ಬ ಹಿರಿಯ ಅಧಿಕಾರಿಗಳಲ್ಲಿ ರಂಗೇಗೌಡರು ಅಂತೇಳಿ, ಆಗ ನಾನು ACP ಆಗಿದ್ರು, ಅವರು ಗುಂಪಿಗೆ ಎಚ್ಚರಿಕೆ ನೀಡಿ ಗುಂಡಾರಿಸಿದಾಗ ಅಲ್ಲೊಬ್ಬ ಕುಸಿದು ಬಿದ್ದ ತಕ್ಷಣ ಇವ್ರನ್ನೆಲ್ಲ ಜೀವ ಉಳಿಸಿದ್ರು. ಆಗ ನನಗನ್ನಿಸ್ತು, ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥ ವ್ಯಕ್ತಿಗಳು ಪೊಲೀಸರಿರೋದೇ ಅವ್ರ ರಕ್ಷಣೆ ಮಾಡೋದಕ್ಕೆ, ಅದನ್ನು ಮರೆತುಬಿಟ್ಟು ಜನ ಅವ್ರ ಮೇಲೆ ಹಲ್ಲೆ ಮಾಡಿದರು. ಆ ನಂತರ ಅದರೊಳಗೆ ಕೆಲವರು ತಪ್ಪಿಸ್ಕೊಂಡು ಗುಂಪಿಗೆ ಕೈಗೆ ಸಿಕ್ಬಿಡ್ತಾ ಇದ್ರು. ಆ ಗುಂಪಿಗೆ ಗುಂಪು ಓಡಿಸ್ಕೊಂಡೋಯ್ತು. ಒಬ್ಬ ಪೊಲೀಸ್ ಅಧಿಕಾರಿಯನ್ನು, ಒಬ್ಬ ASIನನ್ನು ಗುಂಪು ಓಡಿಸ್ಕೊಂಡೋಯ್ತು. ಈ ದೊಣ್ಣೆ, ತಲ್ವಾರು, ಮಚ್ಚಿಟ್ಕೊಂಡು ಓಡಿಸ್ಕೊಂಡೋಯ್ತು. ಆತ ಓಡೋಗಿ ಆ ಟ್ಯಾನ್ರಿ ರಸ್ತೆಯಲ್ಲಿ ಒಬ್ಬಳು, ಈ ನಾವು ಏನು ಪೊಲೀಸ್ ಭಾಷೆಯಲ್ಲಿ ಅಥವಾ ಪಾರಿಭಾಷಿಕ ಭಾಷೆಯಲ್ಲಿ ಹೇಳ್ತೀವಿ ದಂಧೆ ಮಾಡುವಂಥ ಒಂದು ಹೆಂಗಸು, ಬೇರೆ ಎಲ್ಲ ಮುಚ್ಚಿದ್ರು. ಆಕೆಗೆ ಸ್ವಲ್ಪ ಧೈರ್ಯ ಇತ್ತು, ಇವ್ರು ಆಕೆ ಮನೆಯೊಳಗೆ ನುಗ್ಬಿಟ್ಟ. ಈ ಸಬ್ ಇನ್ಸ್ಪೆಕ್ಟರ್ ನುಗ್ಬಿಟ್ರು, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ನುಗ್ಗಿದಾಗ ನಾವೆಲ್ಲ ಅಂದ್ಕೊಂಡು ಈತ ಮಾಪ್ ಕೈಯಲ್ಲಿ ಸಿಕ್ಕು ಸತ್ತೋಗ್ಬಿಡ್ತಾನೆ ಅಂತ. ಆದರೆ ಆ ಹೆಂಗಸು ಆತನನ್ನು ಏನು ಅಂತ ಕೇಳಿದಾಗ ಇದು ಈ ಥರ ಮಾಬ್ ಓಡಿಸ್ಕೊಂಡು ಬರ್ತಾ ಇದೆ ಅಂದಾಗ ಆತನನ್ನು ಮನೆಯಲ್ಲಿ ಮಲಗಿಸಿ ಆತನ ಮೇಲೆ ಕಂಬಳಿ ಹಚ್ಚಿ ಆತನ ತಲೆ ಕಂಬಳಿ ಮೇಲೆಲ್ಲ ಅಮೃತಾಂಜನ ಹಚ್ಚಿಬಿಟ್ಟು ನಮ್ಮ ನೆಂಟರು ಯಾರೋದು ಅಂತೇಳಿ ಮಾಬ್ ನುಗ್ಗಿದ್ರು. ನಮ್ಮ ನೆಂಟರು ಅವರು ಹುಷಾರಿಲ್ಲ, ಮಲಗಿದ್ದಾರೆ ಅಂತ ಹೇಳಿದ್ರು. ಆಗ ನನಗನ್ನಿಸ್ತು, ಸಮಾಜ ಪೊಲೀಸರನ್ನ ಯಾವ ರೀತಿ ರಕ್ಷಣೆ ಮಾಡುತ್ತೆ ಅಂತ. ಇದು ಬಹುಶಃ ಬಡ ಜನರು, ಕೂಲಿ ಕಾರ್ಮಿಕರು ಇರುವಂಥ ಒಲವು ಪೊಲೀಸ್ನವ್ರ ಪರವಾಗಿ ಈ ವಿದ್ಯಾವಂತರಿಗೆ ಮತ್ತು ಮೇಧಾವಿಗಳಿಗೆ ಕಡಿಮೆ. ಮುತ್ತತ್ತಿ ಹತ್ರ ಹೇಳಿ ಅಲ್ಲಿ ಒಂದು ಘಟನೆ ನಡೀತು. ಮುತ್ತತ್ತಿ ಹತ್ರ ಯಾರು ಈ ದರೋಡೆಕೋರರು ಬಂದಿದ್ದಾರೆ ಅಂತ ಹೇಳಿದ್ರು. ಅಲ್ಲಿ ಪೊಲೀಸ್ ಅಧಿಕಾರಿಗಳು ದಾಳಿ ಮಾಡಿದಾಗ ಅಲ್ಲಿ ಕೆಲವರೆಲ್ಲ ಈ ಶ್ರೀಲಂಕಾ ಯುದ್ಧದಲ್ಲಿ, ಅಲ್ಲಿ ಶ್ರೀಲಂಕಾ ಮತ್ತು LTT ನಡುವೆ ನಡೀತಾ ಇದ್ದಂಥ ಯುದ್ಧದಲ್ಲಿ ಗಾಯಾಳುಗಳನ್ನ ಅಲ್ಲಿಟ್ಟಿದ್ರು. ಆ ಕೆಲವು ಸೈನೈಡ್ಗಳನ್ನ ನುಂಗ್ಬಿಟ್ರು. ಆಗ ಅವ್ರನ್ನೆಲ್ಲ ಪೊಲೀಸ್ನವರು ಬೆಂಗಳೂರು ನಗರಕ್ಕೆ ಶಿಫ್ಟ್ ಮಾಡಿದಾಗ ಕೆಲವರು ಜೋಬಲ್ಲಿ ಕೆಲವು ಮಾಹಿತಿಗಳು ಸಿಕ್ತು. ಆ ಮಾಹಿತಿ ಆಧಾರದ ಮೇಲೆ ಈ ಶಿವರಸನ್ ಎಲ್ಲಿದ್ದಾನೆ ಅನ್ನೋದು ನಮಗೆ ಒಂದು ಮಾಹಿತಿ ಸಿಕ್ತು. ಆ ಮಾಹಿತಿ ಆಧಾರವನ್ನು ಇಟ್ಕೊಂಡು ಅಶ್ವತ್ಥರಾಮಯ್ಯ ಅಂತ ಒಬ್ಬ ACP, ಮೂರ್ತಿ ಅಂತ ಹೇಳಿ ಒಬ್ಬರು ಸಬ್ ಇನ್ಸ್ಪೆಕ್ಟರು, ಮತ್ತು DCP ಕೆಂಪಯ್ಯ ಅವರು, ಇವರೆಲ್ಲ ಒಳ್ಳೆ ಮಾಹಿತಿಯನ್ನು ಸಂಗ್ರಹಿಸಿ ಹೋಗಿ ನೋಡಿದಾಗ ಅಲ್ಲೊಂದು ಮನೆ ಮಾಡ್ಕೊಂಡಿದ್ರು, ಆ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಯ್ತು. ಪೊಲೀಸ್ನವರು ಅಲ್ಲಿಗೆ ಬಿಡ್ಬೋದಿತ್ತು ಆ ಕೇಸ್ನ, ಆದರೆ ಮತ್ತೆ ಯಾವ ರೀತಿ ಖಾಲಿ ಮಾಡಿದ್ರು ಅಂತೇಳಿ ಪತ್ತೆ ಮಾಡಿದಾಗ ಒಬ್ಬ ಮೆಟಡೋರ್ ವ್ಯಾನ್ ಚಾಲಕ ಈ ರೀತಿ ನಮಗೆ ಇಂಥ ಕಡೆ ಇದ್ದಾರೆ ಅಂತ ಹೇಳಿದಾಗ ಯಾವುದೋ ಒಂದು ಚರ್ಚಲ್ಲಿ ಇವರೆಲ್ಲ ಇಟ್ಕೊಂಡು ತಿರ್ಗಾ ಬೇರೆ ಮನೆ ಮಾಡಿದರು. ಆ ಮನೆಯನ್ನು ಪತ್ತೆ ಮಾಡಿದಾಗ ಆ ಮನೆಯೊಳಗಡೆ ಶಿವರಸನ್ನು, ಶುಭ, ಇವರ ಸಂಪೂರ್ಣ ತಂಡ ಅಲ್ಲಿದೆ ಅಂತ ಗೊತ್ತಾದಾಗ ನಮ್ಮನ್ನೆಲ್ಲ ಕರೆಸಿದಾಗ ಜಡಿ ಮಳೆ ಬರ್ತಾಯಿತ್ತು. ಆ ಜಡಿ ಮಳೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಆ ಮನೆಯೊಳಗಡೆ ಅವರು ತಪ್ಪಿಸ್ಕೊಂಡು ಹೋಗಲಿಕ್ಕೆ ಬಹುಶಃ ಯಾವುದೋ ಬೇರೆ ವಾಹನ ಬಂದು ಇವ್ರನ್ನ ಕರ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ರು. ಇಡೀ ಮನೇನ ಕತ್ತಲು ಮಾಡಿಬಿಟ್ಟು ಒಬ್ಬ ಮೇಲ್ಗಡೆಯಿಂದ ನೋಡೋವಂಥದ್ದು, ಟಾರ್ಚ್ ಬಿಟ್ಟು ನೋಡೋವಂಥದ್ದು, ಅದು ಒಂಟಿ ಮನೆ ಆಗಿತ್ತು. ಆವಾಗ ನಮ್ಮ ಇಡೀ ತಂಡ ಸುಮಾರು 24-36 ಗಂಟೆಗಳ ಸಮಯ ಆ ಮಳೆಯಲ್ಲಿ, ಒಂದು ಚೂರು ಮಳೆ, ಏನು ಶೆಲ್ಟರೇ ಇಲ್ಲ, ಆ ಪೊದೆಗಳಲ್ಲಿ, ಆ ಮೋರಿಗಳಲ್ಲೆಲ್ಲ ಕೂತ್ಕೊಂಡು ಅವ್ರನ್ನ ತಪ್ಪಿಸ್ಕೊಳ್ದಂಗೆ ನೋಡಿಕೊಂಡು ಕಡೆಗೆ
ಅವ್ರು ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋಕ್ಕೆ ಗುಂಡಾರಿಸಿದಾಗ, ಸತತವಾಗಿ ಗುಂಡಾರಿಸಿದಾಗ ಬಾಲಾಜಿ ಸಿಂಗ್ ಅನ್ನೋ ಒಬ್ಬ ಪೊಲೀಸ್ ಅಧಿಕಾರಿಗೆ ಗುಂಡೊಂದು ಹೋಗ್ಬಿಡ್ತು. ಆ ನಂತರ ಅವರು ನಮ್ಮ ಸ್ಪೆಷಲ್ ಇವರು ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಸು ಇವರೆಲ್ಲ ಬಂದು ಅವ್ರನ್ನ ನಾವು ದಸ್ತಗಿರಿ ಮಾಡಿದ್ದು ಆಯಿತು. ಆಗ ನನಗನ್ನಿಸ್ತು, ಯಾವುದೇ ಒಬ್ಬ ಸರ್ಕಾರಿ ನೌಕರರ ಸತತವಾಗಿ 36 ಗಂಟೆ 40 ಗಂಟೆ ಒಂದು ಸಮಾಜಕ್ಕಾಗಿ ದೇಶಕ್ಕಾಗಿ ಕೆಲಸ ಮಾಡೋದಿದ್ದರೆ ಅದು ಪೊಲೀಸ್ನವ್ರು ಮಾತ್ರ. ನಾನು ಕೆಲಸ ಮಾಡ್ತಾ ಇರಬೇಕಾದ್ರೆ ನೀವು ಭಾಳಷ್ಟು ಕೇಳಿರ್ಬೋದು, ನಜರು ಅಂತೇಳಿ ಈ ಅಪಹರಣಕಾರ, ದರೋಡೆಕಾರ ಮತ್ತು ರೇಪಿಸ್ಟ್, ಈ ಲೈವ್ ಬ್ಯಾಂಡ್ ಡ್ಯಾನ್ಸರ್ಗಳನ್ನ ಕಿಡ್ನ್ಯಾಪ್ ಮಾಡಿ ದಿನಗಟ್ಟಲೆ ಇಟ್ಕೊಂಡು ಅವ್ರನ್ನ ರೇಪ್ ಮಾಡಿ, ಅವ್ರು ದರೋಡೆ ಮಾಡಿ ಕೊಲೆ ಪ್ರಯತ್ನ ಮಾಡ್ತಾ ಇದ್ದಂಥ ಇವರು. ಅವನ ಬಗ್ಗೆ ಮಾಹಿತಿ ಬಂದಾಗ ನಮ್ಮ ಪೊಲೀಸ್ನವರು ಅವನ ಪ್ರತಿ ಮೂಮೆಂಟ್, ಯಾವ ಊರಲ್ಲಿದ್ದಾನೆ, ಯಾವ ಗಾಡೀಲಿ ಓಡಾಡ್ತಾ ಇದ್ದಾನೆ ಅನ್ನೋ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದ್ರು. ನನಗೆ ನಿಜಕ್ಕೂ ಹೆಮ್ಮೆ ಅನ್ನಿಸ್ತಾ ಇದ್ದು. ನಾನು ಅವ್ರನ್ನ ಕೇಳ್ತಾ ಇರಲಿಲ್ಲ, ನಿಮ್ಮ ಮಾಹಿತಿಯ ಮೂಲ ಯಾವುದು ಅಂತ ಕೇಳ್ತಾ ಇರಲಿಲ್ಲ. ಮೇಲಧಿಕಾರಿಗಳು ನನ್ನ ಹತ್ರ ಕೇಳ್ತಾ ಇರಲಿಲ್ಲ, ಈ ಮಾಹಿತಿಗಳ ಮೂಲ ಏನು, ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ ಅಂತ. ಅಷ್ಟು ಫ್ರೀ ಹ್ಯಾಂಡ್ ಬಿಟ್ಟು ನಾವು ಅವನು ಆನೇಕಲ್ಲಲ್ಲಿ ಇದ್ದಾನೆ ಅಂಥೇಳಿ ನಮಗೆ ಮಾಹಿತಿ ಬಂದಾಗ, ನಾವಲ್ಲಿ ಹೋದಾಗ ನಾವು 13 ಜನ ಪೊಲೀಸ್ ಅಧಿಕಾರಿಗಳು ಆ ಮನೆಯನ್ನು ಸುತ್ತುವರೆದು, ನಾವೆಲ್ಲ ಅದು 3 ಭಾಗಗಳಲ್ಲಿ ಒಂದು ತಂಡವಾಗಿ ನಾವು ಹೋದಾಗ, ನಾವು ಮುಂದೆ ನುಗ್ಗಿದಾಗ ಆ ಮುಂದೆ ನುಗ್ಗಿದಂಥ ಪೊಲೀಸ್ ಅಧಿಕಾರಿಗಳು ನಂಜುಂಡೇಗೌಡ ಇನ್ಸ್ಪೆಕ್ಟರ್ ಆಗಿದ್ದರು, ಎಸ್ ಕೆ ಉಮೇಶ್ ಇನ್ಸ್ಪೆಕ್ಟರ್ ಆಗಿದ್ದರು, ಮತ್ತು ರತ್ನಾಕರ್ ಶೆಟ್ಟಿ ಮತ್ತು ರೇವಣ್ಣ ಅವರು ಸುತ್ತ ಕವರ್ ಮಾಡ್ಕೊಂಡಿದ್ರು. ನಾನು ಮುಂದೆ ಹೋಗಿ ಅವರೆಲ್ಲ, ನಾಗನಗೌಡ ಅಂತ ಒಬ್ಬರಿದ್ದರು, ಸಬ್ ಇನ್ಸ್ಪೆಕ್ಟರ್ ಇದ್ದರು, ಇವರೆಲ್ಲ ಮುಂದೆ ನುಗ್ಗಿದಾಗ ಅವನು ಏಕಾಏಕಿ ಬಂದ್ಬಿಟ್ಟು ದೊಡ್ಡ ತಲ್ವಾರ್ ತಗೊಂಡು ಬಂದು ಕಡಿಲಿಕ್ಕೆ ಶುರು ಮಾಡಿದ. ರತ್ನಾಕರ್ ಶೆಟ್ಟಿ ಕುತ್ತಿಗೆಗೆ ಹೊಡೆದ, ಇನ್ನೊಂದು ಸ್ವಲ್ಪ ಜೋರು ಹೊಡೆದಿದ್ರೆ ಕುತ್ತಿಗೆ ಬೇರೆ ಆಗಿರೋದು. ಆ ನಂತರ ರುದ್ರಮೂರ್ತಿ ಅನ್ನೋ ಒಬ್ಬ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಹೊಡೆದ. ನಾಗನಗೌಡರಿಗೆ ನಾವು ನಮ್ಮ ಜೀವ ರಕ್ಷಣೆಗಾಗಿ, ನಮ್ಮ ಆತ್ಮರಕ್ಷಣೆಗಾಗಿ ನಾವು ಗುಂಡುಗಳು ಹಾರಿಸಿದಾಗ ನಾಗನಗೌಡರು ಕಾಲಿಗೆ ಒಂದು ಗುಂಡು ಬಿತ್ತು. ನಜರು ಕುಸಿದ್ ಸತ್ತ, ಇನ್ನೊಬ್ಬನಿಗೆ ಗುಂಡು ಬಿತ್ತು, ಅವನು ಬದುಕ್ದ. ಆದರೆ ಆ ಧೈರ್ಯ, ಒಬ್ಬ ಪೊಲೀಸ್ ಅಧಿಕಾರಿ ಅಲ್ಲಿಂದ ಒಂದು ಹೆಜ್ಜೆ ಹಿಂದೆ ಇಡಲಿಲ್ಲ. ಅದು ಮಧ್ಯರಾತ್ರಿಲಿ ನಡೆದಂಥ ಘಟನೆ, ಸುಮಾರು 2 ಗಂಟೆಗೆ ನಡೆದಂಥ, ಬೆಳಗಿನ ಜಾವ ನಡೆದಂಥ ಘಟನೆ. ಆ ಘಟನೆಯಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹಿಂದೆ ಬಂದು ಓಡ್ಬಿಟ್ಟಿದ್ದಿದ್ರೆ ನಮ್ಮೆಲ್ಲರನ್ನೂ ಅವನು ಹೊಡಿತಾ ಇದ್ದ. ಯಾಕಂದರೆ ಅವರು 4 ಜನ ಇದ್ದರು. ಆ 4 ಜನಗಳಲ್ಲಿ 3 ಅಡಿಯ ತಲ್ವಾರುಗಳಿತ್ತು. ಕತ್ಲಲ್ಲಿ ತಲ್ವಾರು ಎಲ್ಲಿ ಬೀಸಿದ್ರು ನಾವು ಗುಂಡು ಹೊಡಿಲಿಕ್ಕೆ ಆಗೋದಿಲ್ಲ. ಯಾಕೆ ಸುತ್ತ ನಮ್ಮ ಪೊಲೀಸ್ನವ್ರು ಇರ್ತೀವಿ, ಯಾವ ಗುಂಡು ಯಾರಿಗೆ ಬೇಕೋ ಬೀಳುವಂಥ ಸಂದರ್ಭ ಇರ್ತದೆ. ನಾವು ಯೋಚನೆ ಮಾಡಿ ನಿಖರವಾಗಿ ಗುಂಡು ಹಾರಿಸ್ಬೇಕಾಗಿ. ಕತ್ಲು, ಒಂದೇ ಒಂದು ಲೈಟು, ಆ ಮನೆ ಮುಂದೆ ಇದ್ದಿದ್ದಂಥ ಲೈಟು. ಬಟ್ ಅವ್ರು ನಮ್ಗೆ ಹೊಡಿಲಿಕ್ಕೆ ಅವ್ರ ಹತ್ರ ಆಯುಧಗಳಿತ್ತು, ಹತ್ಯಾರಗಳಿತ್ತು. ಆದರೆ ನನಗೆ ಹೆಮ್ಮೆ ಅನಿಸಿದ್ದೇನು ಅಂದರೆ, ಒಬ್ಬ ಇನ್ಸ್ಪೆಕ್ಟರ್ ಆಗಲಿ, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಲಿ, ಒಬ್ಬ ಕಾನ್ಸ್ಟೇಬಲ್ ಆಗಲಿ ಒಂದು ಹೆಜ್ಜೆಯಿಂದ ಬೀಳಲಿಲ್ಲ. 3 ಜನ ಕುಸಿದು ಬಿದ್ದಿದ್ರು ಗಾಯದಿಂದ ನಮ್ಮ ಪೊಲೀಸ್ನವರು. ಆದರೂ ಒಬ್ಬನ್ನ ಕೊಂದಾಕಿ, ಇನ್ನೊಬ್ಬನ್ನ ಗುಂಡಾರಿಸಿ ಹಿಡಿದು, ಮತ್ತಿಬ್ಬರನ್ನ ಹಲ್ಲೆ ಮಾಡೋಕ್ಕೆ ಬಂದವರಿಗೆ ಬಡ್ದು ಹಿಡಿದು. ನಿಜಕ್ಕೂ ಆ ರೀತಿ ಮಾಡುವಂಥ ಪೊಲೀಸ್ ಅಧಿಕಾರಿಗಳನ್ನ ನಾವು ಇಟ್ಕೊಂಡಿದ್ವಿ. CCB ಯಶಸ್ವಿ ಆಗಿದ್ದು ಅಂಥ ಧೈರ್ಯವಂತ ಪೊಲೀಸ್ ಅಧಿಕಾರಿಗಳು, ಅಂಥ ಧೈರ್ಯವಂತ ಪೊಲೀಸ್ ಕಾನ್ಸ್ಟೇಬಲ್ಗಳು, ಹೆಡ್ ಕಾನ್ಸ್ಟೇಬಲ್ಗಳು. ಅವ್ರ ಹೆಸರು ಅಲ್ಲಿ ಕೆಲಸ ಮಾಡೋದು ನನ್ನ ಜೊತೆ ಮಾಡಿದ ಎಲ್ಲ ಪೊಲೀಸ್ ಅಧಿಕಾರಿಗಳು. ಮತ್ತು ನಾಗನಗೌಡ ಅಂತ ಒಬ್ಬ ಹಿರಿಯ ಸಬ್ ಇನ್ಸ್ಪೆಕ್ಟರ್, ಅವರ ನಿವೃತ್ತಿ ಅಂಚಿನಲ್ಲಿ ಎಂಥ ಮಾಹಿತಿ ತರ್ತಾಯಿದ್ರು ಅವರು. ಕಾಲು ಗುಂಡು ಬಿದ್ದಾಗಲೂ ಅವರು ಗಾಬರಿ ಬೀಳಲಿಲ್ಲ. ರತ್ನಾಕರ್ ಶೆಟ್ಟಿ ಕುಸಿದು ಬೀಳ್ತಾ ಇರಬೇಕಾದ್ರೆ ಇವಾಗ ರೇವಣ್ಣ ಅಂತ ಇನ್ಸ್ಪೆಕ್ಟರ್ ಇದ್ದಾರೆ, ಅವ್ರಿಗೆ ನಾನು ಹೇಳಿದೆ, ನಾವು ಬೇಕಾದ್ರೆ ಏನು ಬೇಕಾಗ್ಬೋದು, ರತ್ನಾಕರ್ ಶೆಟ್ಟಿನ ಮತ್ತು ಈ ಪೊಲೀಸ್ನವ್ರನ್ನ ಉಳಿಸ್ಕೋಬೇಕು ಅಂತ. ಆನೇಕಲ್ಲಿಂದ ಅವರು ಪ್ರಥಮ ಚಿಕಿತ್ಸೆ ಅಲ್ಲೆಲ್ಲೋ ಆನೇಕಲ್ಲಲ್ಲಿ ಮಾಡಿಸಿ ಬೆಂಗಳೂರಿಗೆ ಕೇವಲ 17-20 ನಿಮಿಷದಲ್ಲಿ ತಂದು ಒಂದು ದೊಡ್ಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಜೀವ ಉಳಿಸೋದು. ಈ ಕಾರು ಕಳ್ತನ ಮಾಡ್ತಾ ಇರೋ ಒಂದು ತಂಡ ಶಿವಮೊಗ್ಗ ಮತ್ತು ಹಾಸನ ಕಡೆ ತಂಡ ಆಗಿತ್ತು. ಹಸನಾರ್ ಅಂತೇಳಿ ಒಬ್ಬ, ರಘು ಅಂತೇಳಿ ಒಬ್ಬ ಭಾಳ ನಟೋರಿಯಸ್ ಕಳ್ಳರಿದ್ರು. ಬೆಂಗಳೂರಿನಲ್ಲಿ ಹಲವಾರು ಕಾರುಗಳನ್ನ ಕಳ್ತನ ಮಾಡೋದು, ಶ್ರೀಗಂಧ ಕಳ್ಳಸಾಗಾಣಿಕೆ ಮಾಡೋದು, ಎಲ್ಲಾದರೂ ಬಿಡೋದು, ಇಲ್ಲಾಂದ್ರೆ ಅದನ್ನು ಮಾರೋದು, ಕೇರಳದಲ್ಲಿ ಪಾಂಡಿಚೇರಿಲಿ ಮಾರೋದು. ಈ ತಂಡವನ್ನು ನಾವು ಹಿಡಿದ್ವಿ. ತಂಡ ಹಿಡಿದಾದ್ಮೇಲೆ ಆ ತಂಡದ ಮಾಹಿತಿ ಮೇರೆಗೆ
ನೂರಾರು ಟನ್ನು ಶ್ರೀಗಂಧ ಹಿಡಿದ್ವಿ. ಸುಮಾರು 30 ಕಾರುಗಳನ್ನು ಪತ್ತೆ ಮಾಡಿದ್ವಿ. ಪತ್ತೆ ಮಾಡಿದಾಗ ಅವ್ರನ್ನ ನಾವು ಇಲ್ಲಿ ಬಿಟ್ಟಾಗ ಅವರು ಕೇವಲ 1 ತಿಂಗಳಲ್ಲಿ ಜಾಮೀನು ಪಡೆದು ಹೊಟ್ಟೋಗ್ಬಿಟ್ರು. ಜಾಮೀನು ಪಡೆದು ಹೋಗ್ಬೇಕಾದ್ರೆ 2 ಕಾರ್ ಕತ್ಕೊಂಡು ಹೊಟ್ಟೋಗ್ಬಿಟ್ರು ಬೆಂಗಳೂರಿಂದ. ಆಗ ನಮಗೆ ಇದು ಭಾಳ ಒಂದು ಚಾಲೆಂಜಿಂಗ್ ಅಂತ ಅನ್ನಿಸ್ದಾಗ ನಾವು ಒಂದು ಕಳ್ಳ ಹಾಸನ ಜೈಲಿನಲ್ಲಿದ್ದಂಥ ಕಳ್ಳನ್ನ ನಮ್ಮ ಕಸ್ಟಡಿಗೆ ತಗೊಂಡು ಅವನು ಕೊಟ್ಟಂಥ ಮಾಹಿತಿ ಮೇರೆಗೆ ಹಾಸನದ ಕಾಡ್ಲೂರು ಕುಡಿಗೆ ಮತ್ತು ಈ ಹಾಸನ ಜಿಲ್ಲೆಯಲ್ಲಿ ಒಂದು ಕಾಡಿದೆ. ಆ ಕಾಡಲ್ಲಿ ಕಾಡ್ಲೂರು ಕುಡಿಗೆ, ಕೆಂಚಮ್ಮನಹೊಸಕೋಟೆ ಇಂಥ ಸುತ್ತಮುತ್ತ ಊರುಗಳಿದೆ. ಅಲ್ಲಿ ಈ ಕಳ್ಳರೆಲ್ಲ ಬರ್ತಾರೆ ಅಂತ ಹೇಳಿದಾಗ ನಾವು ಮಧ್ಯರಾತ್ರಿ 1 ಗಂಟೆಗೆ ಹೋಗ್ತಾ ಇದ್ದರೆ ಅವ್ರದ್ದು ಕಾರಿನ ಹಾರನ್ನ ಸಿಗ್ನಲ್ ಇರ್ತದೆ. ಈ ಸಿಗ್ನಲ್ಲು ಬಂತು. ಈ ಸಿಗ್ನಲ್ ಬಂದಾಗ ಸರ್ ನೋಡಿ ಬರ್ತಾ ಇದ್ದಾರೆ, ಟೀಮ್ ಬರ್ತಾ ಇದ್ದಾರೆ, ಇವರೇ ಎಲ್ಲ ಕಳ್ಳರೆ ಬರ್ತಾ ಇರೋದು ಆ ಕಾರಲ್ಲಿ ಅಂತ. ನಾವು ಕಾರ್ನೆಲ್ಲ ಅಲ್ಲಿ ಏನೇನು ಸಿಗ್ತದೋ ಆ ದಾರಿಲಿ ಅಡ್ಡ ಇಟ್ಟು ಪ್ರಯತ್ನ ಮಾಡಿದ್ವಿ ನಿಲ್ಲಿಸಲಿಲ್ಲ. ಅವರು ನಮ್ಮ ಮೇಲೆ ಕಾರು ಹಾಯಿಸಿ ನಮ್ಮನ್ನೇ ಕೊಲ್ಲಕ್ಕೆ ಪ್ರಯತ್ನ ಮಾಡಿ ನಮ್ಮ ಮೇಲೆ ಕಾರು ಹಾಯಿಸಿ ದಾಟ್ಕೊಂಡು ಹೊರಟೋದು. ಅವತ್ತು ಆಯುಧ ಪೂಜೆ ದಿನ ನಾನು ಪೂಜೆ ಮಾಡಿ ನನ್ನ ರಿವಾಲ್ವರನ್ನು ಎತ್ಕೊಂಡೋಗಿದ್ದೆ. ಅವತ್ತು ನನ್ನ ಜೊತೆ ತುಂಬ ಜನ ಪೊಲೀಸ್ನವ್ರು, ನಾವೊಂದು 15 ಜನ ಪೊಲೀಸ್ ಅಧಿಕಾರಿಗಳಿದ್ವಿ. ಒಬ್ಬರು ಹಿರಿಯ ACP ಇದ್ದರು, ಒಬ್ಬರು ಇನ್ಸ್ಪೆಕ್ಟರ್ ಸಹ ನನ್ನ ಜೊತೆ ಇದ್ದರು. ನಾನು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ನನ್ನ ಮೇಲೆ ಕಾರ್ ಹಾಯಿಸಿದಾಗ ನಾನು ಗುಂಡ ಹಾರಿಸ್ದೆ. ಕಾರ್ನ ಟೈರ್ಗಳಿಗೆ ಗುಂಡ ಹಾರಿಸಿದಾಗ ಕಾರ್ ಪಾಸ್ ಆಗೋಯ್ತು. ACP ಸ್ವಲ್ಪ ಹೊಸಬ್ರಿದ್ರು ಇಲಾಖೆಗೆ. ಅವರು ಗುಂಡ ಹಾರಿಸಿ ಯಾರ ಅನುಮತಿ ಕೇಳಿ ಗುಂಡ ಹಾರಿಸ್ತೆ ಅಂದರೆ, ಸರ್ ಆತ್ಮರಕ್ಷಣೆಗೆ ಯಾರು ಬೇಕೋ ಗುಂಡ ಹಾರಿಸ್ಬೋದು ಅಂದರೆ ಅವ್ರು ಭಾಳ ಬೇಸರ ಮಾಡಿಕೊಂಡ್ರು, ಸಿಟ್ಟು ಮಾಡಿಕೊಂಡ್ರು. ಆದರೆ ಹಿರಿಯ ಪೊಲೀಸ್ ಅಧಿಕಾರಿ ಇನ್ಸ್ಪೆಕ್ಟರ್ ಒಬ್ಬರಿದ್ದು ML ರಾಮಣ್ಣ ಅಂತ, ಅವ್ರು ಹೇಳಿದ್ರು ಇಲ್ಲ ಸರ್ ಶಿವರಾಮ್ ಏನು ಮಾಡಿದ್ದಾರೆ ಅದು ಸರಿ ಮಾಡಿದ್ದಾರೆ, ದಯವಿಟ್ಟು ಹಾಗೆ ಹೇಳ್ಬೇಡಿ, ಅವರು ಒಂಥರ ಬೇಸರ ಮಾಡ್ಕೊಂಡ್ಬಿಡ್ತಾರೆ, ಬೇಡ ರಾತ್ರಿ ಅವ್ರು ಹಾರಿಸಿದ್ದು ಸರಿ ಅಂದರು. ನನ್ನ ಹತ್ರ 9 ಗುಂಡಿದ್ದಿದ್ದು ಅವತ್ತು 3 ಗುಂಡು ಹಾರಿಸ್ಬಿಟ್ಟಿದ್ದೆ. ಮತ್ತು ಅದನ್ನು ತೆಗೆದು ಆಯಿತು, ನನಗೂ ಅವ್ರಿಗೂ ಮಾತಾಯಿತು. ತಿರ್ಗಿ 6 ಗುಂಡನ್ನ ಇಟ್ಕೊಂಡು ನಾವು ಒಂದು ಕಾಡು ಒಳಗಡೆ ಹೋದ್ವಿ. ಕಾಡು ಒಳಗಡೆ ಹೋದಾಗ ಅಲ್ಲೊಂದು ಕಡೆ ಬೆಂಕಿ ಹಾಕ್ಕೊಂಡು ಚಳಿ ಕಾಯಿಸ್ತಾ ಇದ್ದಿದ್ದು ಕಾಣಿಸ್ತು ನಮಗೆ. ಸುಮಾರು ಮೇಯ್ನ್ ರೋಡಿಂದ ಒಂದು 5-6 ಕಿಲೋಮೀಟ್ರ್ ಒಳಗಡೆ ಹೋದಾಗ ನಾವು ಅಲ್ಲಿ ಹೋದರೆ ಜನ ಎಲ್ಲ ಓಡೋಗ್ಬಿಟ್ರು. ನಾವು ಅಲ್ಲಿ ಹೋಗಿ ನೋಡ್ತೀವಿ, ಒಂದು 2000 kg ಅಷ್ಟು ಶ್ರೀಗಂಧನ ಜೋಡಿಸಿಟ್ಟಿದ್ರು. ಅದನ್ನು ಸಾಗಾಣಿಕೆಗೆ ಕಾಯ್ತಾ ಇದ್ರು ಅವರು. ತಪ್ಪಿಸ್ಕೊಂಡ್ಬಿಟ್ರು ಅಂತೇಳಿ ನಾವು 2 ವಾಹನದಲ್ಲಿ ಹೋಗಿದ್ವಲ್ಲ, 2 ವಾಹನದಲ್ಲಿ ಒಂದು ವಾಹನ ಅಲ್ಲಿ ಮುಂದೆ ಒಂದು ಗೇಟ್ ಇದೆ, ಅಲ್ಲಿ ಸಿಕ್ಬೋದು ಅಂತೇಳಿ ಒಂದು ವಾಹನ ಹೊರಟರು. ನನ್ನನ್ನು ಮತ್ತು ನಮ್ಮ ಜೊತೆ ಇದ್ದಂಥ ಒಬ್ಬ ಅಪರಾಧಿ ಕಳ್ಳ ಆತನನ್ನು ಮತ್ತು CV ತಿಮ್ಮಯ್ಯ ಅಂತ ಒಬ್ಬ ಕಾನ್ಸ್ಟೇಬಲ್ ನನ್ನ ಜೊತೆ ರಕ್ಷಣೆಗೆ, ಮತ್ತು ರಾಮಣ್ಣ ಇನ್ಸ್ಪೆಕ್ಟ್ರು ನಮ್ಮ ಕಾರಿನ ಚಾಲಕ. ನಾವು 4 ಜನ ಪೊಲೀಸ್ ಅಧಿಕಾರಿ ಮತ್ತು ಒಬ್ಬ ಕಳ್ಳ. ಇವ್ರು ಬಾಕಿಯವ್ರು ಏನು ಮಾಡಿದ್ರು, 11 ಜನ ಆ ವ್ಯಾನಲ್ಲಿ ಹೋದರು. ವ್ಯಾನಲ್ಲಿ ಹೋಗ್ಬೇಕಾದ್ರೆ ನನಗೆ ರಿವಾಲ್ವರ್ ಕೇಳಿದ್ರು ಕೊಡಿ ಅಂತ. DYSP ಅವರು ನಾನು ಕೊಡೋದಿಲ್ಲ ಅಂತ ಹೇಳಿದೆ ಅವ್ರಿಗೆ. ನಾನು ರಿವಾಲ್ವರ್ ಕೊಡ್ಲಿಕ್ಕೆ ಬರಲ್ಲ, ನೀವು ತರಬೇಕಿತ್ತು ಸರ್, ನಾನು ಕಾಡಲ್ಲಿರೋ ನಾನು ಇಟ್ಕೊಂಡಿರ್ತೀನಿ ಅಂದೆ. ಮತ್ತು ಕಳ್ಳ ಬೇರೆ ಇದ್ದಾನೆ. ನಾವು ಇಲ್ಲ ಅಲ್ಲಿ ನೋಡ್ಕೊಂಬರ್ತೀವಿ ಅಂದರು. ಸ್ವಲ್ಪ ಹೋದರು. ನಾವು ಕೂತಿದ್ದೊಂದು 10 ನಿಮಿಷಕ್ಕೆ 2 ಕಾರಲ್ಲಿ ಜನ ಬಂದರು. ನಾವು ಸ್ವಲ್ಪ ಮರೇಲಿ ಕಾರ್ ಕೆಳಗಡೆ ಬಿಟ್ಟಿದ್ವಿ. 2 ಕಾರಲ್ಲಿ ಜನ ಬಂದಾಗ ಬರೀ ಕೊಲೆ ಮಾಡೋದು, ಹೊಡೆಯೋದು, ಬರಡು ಇದೇ ಥರ ಮಾತಾಡ್ತಾಯಿದ್ರು. ನಮಗೆ ಕಾಡಲ್ಲಿ ಭಾಳ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಅವರೆಲ್ಲ ಬಿಯರ್ ಬಾಟ್ಲ್ ಓಪನ್ ಮಾಡಿ ಕುಡಿತಾಯಿದ್ರು. ನಾನು ಮತ್ತು ಈ ನಮ್ಮ ಇನ್ಸ್ಪೆಕ್ಟ್ರಿಗೆ ಹೇಳಿದೆ, ಡ್ರೈವರು ಮತ್ತು ನೀವು ಈ ಕಳ್ಳನ್ನು ಅವನೇನು ಸಿಗ್ನಲ್ ಮಾಡ್ದಂಗೆ, ಅವನಿಗೆ ಗಾಬರಿ ಆಗ್ದಂಗೆ ಇದು ಅವ್ನು ನಾವು ಹೇಳಿದ್ವಿ, ಏನು ನೀನು ಸೌಂಡ್ ಮಾಡಬಾರ್ದು ಅಂತ. ಅವ್ನು ಆಯಿತು ಸರ್ ನಾನು ಮಾಡೋದು, ಅವನದು ಜೀವ ಭಯ ಇರ್ತದೆ ಅವನಿಗೂ. ನಾನು CV ತಿಮ್ಮಯ್ಯ ಸುಮಾರು ಒಂದು 200 ಅಡಿಗಳಷ್ಟು ದೂರದಲ್ಲಿ ಅದನ್ನು ನಾವು ಅಲ್ಲಿ ಹೋಗಬೇಕಾದ್ರೆ ಒಂದು ಕಾಡಲ್ಲಿ ಟ್ರೆಂಚ್ ಹೊಡೆದಿರ್ತಾರೆ, ಈ ಪ್ರಾಣಿಗಳೆಲ್ಲ ದಾಟಬಾರ್ದು. ಅದರೊಳಗಡೆ ನಾವು ಕ್ರಾಲಿಂಗ್ ಮಾಡ್ಕೊಂಡು ಹೋಗಿ ಆ ಕಾರಿನ ಪಕ್ಕಕ್ಕೆ ಹೋಗಿ ನಿಂತ್ವಿ. ಆವಾಗ ನಮ್ಮದು ಶರ್ಟ್ ಗುರ್ತಿಡಿತಾರೆ ಅಂತ ಹೇಳ್ಬಿಟ್ಟು ಶರ್ಟು ಬನಿಯನ್ನು ತೆಗೆದು ಬರೀ ಪ್ಯಾಂಟಲ್ಲಿ ಮಾತ್ರ ನಾವು ಕತ್ಲಲ್ಲಿ ಕಾಣಿಸ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಮತ್ತು ಆ CV ತಿಮ್ಮಯ್ಯ. ಯಾಕೆ ಹೇಳ್ತೀನಿ ಅಂದರೆ, ಆ CV ತಿಮ್ಮಯ್ಯ ಅವತ್ತೇನೋ ನಾನು ಭಯ ಬಿದ್ದಿದ್ರೆ ಅವ್ರು ಬರ್ತಾ ಇರಲಿಲ್ಲ, ಅವ್ರು ಭಯ ಬಿದ್ದಿದ್ರೆ ನಾನು ಬರ್ತಾ ಇರಲಿಲ್ಲ. ನಾವಿಬ್ಬರು ಡಿಸೈಡ್ ಮಾಡಿಕೊಂಡು ಹೊರಟ್ವಿ ಅವ್ರನ್ನ ಹಿಡಿಬೇಕು ಅಂತ. ಯಾಕೆ ಹಿಡಿಯೋದು, ಅವರೊಂದು 2 ಕಾರಲ್ಲಿ ಬಂದಿದ್ದಾರೆ, 10-12 ಜನ ಇದ್ದಾರೆ ಅವರು. ನಾವೇನು ತಿಳ್ಕೊಂಡು ಈ ವ್ಯಾನ್ ಬರುತ್ತಲ್ಲ, ಆ ವ್ಯಾನ್ ವಾಪಸ್ ಬಂದಾಗ ನಮಗೆ ಗೊತ್ತಾಗುತ್ತೆ ಈ ದಾರಿಯಲ್ಲಿ ಯಾರೂ ಬರ್ಲಿಕ್ಕೆ, ಆ ವ್ಯಾನ್ ಬಂದಾಗ ಇವರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ, ನಾವು ಅವ್ರನ್ನ ಹಿಡಿಬೋದು ಅನ್ನೋ ಒಂದೇ ಒಂದು ಭಾವನೆಯಲ್ಲಿ ಅಲ್ಲಿ ತನಕ ಕಾದ್ವಿ. ವ್ಯಾನ್ ಬಂತು. ವ್ಯಾನ್ ಹತ್ತತ್ತ ಬರಬೇಕಾದ್ರೆ ನಾವು ಕಾರ್ನ ಹತ್ರ ಹೋಗ್ತೀವಿ. ಕಾರ್ನ ಹತ್ರ ಹೋದ ತಕ್ಷಣ ಯಾರೋ ಬಂದರು ಎಲ್ಲ ತಲವಾರುಗಳು ಎಳೆದ್ಬಿಟ್ರು. ನಾನು ಏನು ಮಾಡಿದೆ, ನಾವು ಪೊಲೀಸ್ ಅಂತ ಗೊತ್ತಾಗಬೇಕಲ್ಲ, ಯಾಕಂದರೆ ಬರೀ ಪ್ಯಾಂಟಲ್ಲಿದ್ದೀನಿ. ನನ್ನನ್ನು ಕೊಂದಾಕ್ಬಿಡು, ಅವರು 2 ನಿಮಿಷದಲ್ಲಿ ಕೊಂದಾಕ್ಬೋದಿತ್ತು. ನಾನು ಸರ್ ಫೈರ್ ಮಾಡಿ ಸರ್ ಅಂತ ತಿಮ್ಮಯ್ಯ ಹೇಳ್ತಾರೆ. ನಾನು ಟೈರ್ಗೊಂದು ಫೈರ್ ಮಾಡಿದೆ. ಆ ಟೈರ್ ಫೈರ್ ಮಾಡಿದಾಗ
ಇವರು ಫೈರ್ ಮಾಡ್ತಾ ಇದ್ದಾರೆ, ಟೈರ್ ಬಸ್ಟ್ ಮಾಡಿದೆ ಅಂತ ಮತ್ತೊಂದು ಕಾರು ಕೂತ್ಕೊಂಡ್ರಲ್ಲ, ಮತ್ತೊಂದು ಕಾರು ಹಾಕ್ಬಿಡಿ ಅಂತೆಲ್ಲ ಮಾಡಿದಾಗ ನಾನು ಒಬ್ಬನಿಗೆ ಹೇಳಿದೆ, ನಾನು ಪೊಲೀಸು, CCB ಪೊಲೀಸು. ಯಾಕಂದ್ರೆ CCB ಪೊಲೀಸ್ ಅಂದರೆ ಆಗಲೂ ಹೆದರ್ತಾ ಇದ್ರು, ಇಡೀ ಕಳ್ಳರು ಪಾತಕ ಲೋಕ ಹೆದರ್ತಾ ಇತ್ತು. ನಾನು CCB ಪೊಲೀಸು ಅಂತೇಳಿ ನನ್ನ ಹೆಸರು ಹೇಳಿ ನಾನು ಫೈರ್ ಮಾಡಿದಾಗ ಆ ಕಾರ್ ಸ್ಟೇರಿಂಗಲ್ಲಿ ಕೂತಿದ್ದವನಿಗೆ ಗುಂಡು ಬಿತ್ತು. ನನಗೆ ಕಾಣಿಸ್ತಾ ಇದೆ, ಆ ಲೈಟ್ಗಳೆಲ್ಲ ಹಾಕಿದ್ದಾರೆ, ಆ ರೂಫ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ ಕಾರ್. ಗುಂಡು ಬಿದ್ದಾಗ ಅವರು ಆ ಕಾರ್ನ ಹಾಗೆ ಸ್ಟಾರ್ಟ್ ಮಾಡ್ಕೊಂಡು ಸೆಂಟ್ರಲ್ಲಿ ಇದ್ದವನು ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟಾಗ. ಈ ಕಡೆ ಕಾರ್ ಪಂಚರ್ ಆಗಿತ್ತಲ್ಲ, ಆ ಕಾರ್ನಲ್ಲಿ ನಾನು ಚೇಸ್ ಮಾಡ್ತಾ ಕೂಗ್ಕೊಳ್ತಾ ಇದ್ವಿ ಕಾರ್ ಗಡ್ಡ ಹಾಕಿ ಅಂತ. ನಮ್ಮ ತಂಡ ಬರ್ತಾ ಇದ್ದಿದ್ದ ತಂಡ ಈ ಕಾರ್ಗೆ ಪಾಸ್ ಆಗೋಕ್ಕೆ ಅವಕಾಶ ಕೊಟ್ಬಿಟ್ರು. ನಮಗೆ ನಿಜಕ್ಕೂ ನನಗೆ ಅನ್ನಿಸ್ತು, ನನ್ನ ಕಾನ್ಸ್ಟೇಬಲ್ ಸತ್ತೋಗ್ತಾ ಇದ್ದ ಅಥವಾ ನಾನು ಸಾಯ್ತಿದ್ದೆ ಅವತ್ತು. ಆದರೆ ನಾವು ಆ ಕಾರ್ಗೆ ಜಾಗ ಬಿಟ್ಬಿಟ್ರು, ಹೊರಟೋಯ್ತು. ನಂತರ ಯಾರಿಗೋ ಗುಂಡು ಹೊಡೆದು ಬಿಟ್ಟಿದ್ದೀರಿ ನೀವು, ಯಾರೋ ಫಾರೆಸ್ಟ್ ಈ ಅಕ್ರಮ ಬೇಟೆಗಾರರು ಇರ್ತಾರೆ, ಅವರು ಗುಂಡು ಹೊಡೆದು ಬಿಟ್ಟಿದ್ದೀರಿ, ಪ್ರಾಬ್ಲಮ್ ಆಗುತ್ತೆ ಅಂದರೆ ಏನು ಬೇಕಾಗಲಿ ಸರ್, ನಮ್ಮ ಜೀವ ಉಳಿದಿದೆ ಅಷ್ಟು ಸಾಕು ಅಂತೇಳಿ ಇದ್ವಿ. ಆ ನಂತರ ನಮಗೆ ಬೆಳಿಗ್ಗೆ ಒಂದು ಕಾರ್ ಇದೆ, ಆ ಕಾರಲ್ಲಿ ಒಂದು ಶವ ಬಿದ್ದಿದೆ ಅಂತೆಲ್ಲ ಹೇಳಿದಾಗ ನಾವೆಲ್ಲ ಹೋಗಿ ನೋಡಕ್ಕೆ ಹೋದಾಗ ಆ ಕಾರಲ್ಲಿ ಆ ರಘು ಅಂತ ನಟೋರಿಯಸ್ ಕಳ್ಳ ಯಾರಿದ್ದ ಅವನ ಶವ ಇತ್ತು. ಆ ಕಾರ್ ತುಂಬ ಶ್ರೀಗಂಧದ ತುಂಡುಗಳಿತ್ತು. ಅದನ್ನು ಅದ್ರ ಬಗ್ಗೆ ನಮ್ಮ ಮೇಲೆ ಒಂದು ಎನ್ಕ್ವೈರಿ ಆಯಿತು. ಎನ್ಕ್ವೈರಿ ಆದಾಗ ನಾವು ಏನು ಮಾಡಿದ್ದೀವಿ, ಈ ನಮ್ಮ ಕಾರ್ಯವನ್ನು ಎನ್ಕ್ವೈರಿ ಮಾಡಿದಂಥ ಮ್ಯಾಜಿಸ್ಟ್ರೇಟ್ ಅವರು ಅಪ್ರಿಷಿಯೇಟ್ ಮಾಡೋದು. ನಾನು ನನ್ನ ಕಾನ್ಸ್ಟೇಬಲ್ನ ಜೀವ ಉಳಿಸಿ ನನ್ನ ಜೀವ ಉಳಿಸ್ಕೊಂಡು ಈ ಕುಖ್ಯಾತ ಒಬ್ಬ ಶ್ರೀಗಂಧ ಚೋರ ಮತ್ತು ಕಾರಿನ ಚೋರನನ್ನು ಸಾವು ಕಾರಣ ಆಗಿದ್ದೆ. ಮತ್ತು 2 ಕಾರುಗಳು ಸಿಕ್ತು, ಕಾರ್ ತುಂಬ ಶ್ರೀಗಂಧ ತುಂಡುಗಳಿದ್ವು. ಇದನ್ನೆಲ್ಲ ಹಿಡಿದ್ವಿ ಬಂದ ನಂತರ ನಾವು ಭಾಳ ನನ್ನ ಸೇವಾವಧಿ ಭಾಳ ಕಡಿಮೆ ಆಗಿತ್ತಾಗ, ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ. ಆಗ ಆ ಪ್ರಕರಣದಲ್ಲಿ ನನಗೆ 200 ರೂಪಾಯಿ ರಿವಾರ್ಡ್ ಕೊಟ್ಟಿದ್ದರು. ಆ ನಂತರ ಮುಖ್ಯಮಂತ್ರಿಗಳ ಪದಕಕ್ಕೆ ನನ್ನ ಹೆಸರನ್ನ ಸೂಚಿಸಿದರು. ಕಾರಣಾಂತರ ಮುಖ್ಯಮಂತ್ರಿಗಳ ಪದಕ ಕೊಡಲಿಲ್ಲ. ಶೌರ್ಯ ಪ್ರಶಸ್ತಿ ಬಂದಿದ್ದು ಅಬ್ದುಲ್ ಕಲಾಂರವರು ರಾಷ್ಟ್ರಪತಿಗಳಾಗಿದ್ದಾಗ ಶೌರ್ಯ ಪ್ರಶಸ್ತಿ ಬಂತು. ಶೌರ್ಯ ಪ್ರಶಸ್ತಿ ನನಗೆ ಪ್ರಪೋಸ್ ಮಾಡಿದಾಗ ರಾಷ್ಟ್ರಪತಿಗಳ ಕಚೇರಿಗೆ ಒಂದು ಇಮೇಲ್ ಕಳಿಸಿದರು. ಪೊಲೀಸ್ ಅಧಿಕಾರಿ ಶಿವರಾಮ್ನಂತ ಪೊಲೀಸ್ ಅಧಿಕಾರಿಗಳಿಗೆ ಕೊಡಬೇಡಿ, ಅವರಿಗೆ ಈ ಒಂದು ಮರಿಸ್ವಾಮಿ ಅಂತ ಪೊಲೀಸ್ ಅಧಿಕಾರಿಗಳು ಸಹಕಾರ ಇರೋದ್ರಿಂದ ಅವರು ಸುಮ್ಮನೆ ಎಲ್ಲ ಈ ಪದಕಗಳನ್ನ ಕೇಳ್ತಾರೆ ಅಂಥೇಳಿ ರಾಷ್ಟ್ರಪತಿ ಅದನ್ನು ಕಚೇರಿಯಿಂದ CBI ಮತ್ತು IB ಅದ್ರ ಬಗ್ಗೆ ಈ ಪತ್ರದ ಬಗ್ಗೆ ವಿಚಾರಣೆ ಮಾಡಿಸಿ ಇದೆಲ್ಲ ಸುಳ್ಳು ಅಂತ ಗೊತ್ತಾದ ಮೇಲೆ ನನಗೆ ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಿದ್ದು. ನನಗೆ ಆಗ ಅನ್ನಿಸ್ತು, ನನಗೆ ಶೌರ್ಯ ಪ್ರಶಸ್ತಿ ಬಂದು ಅತ್ಯುನ್ನತ ಪ್ರಶಸ್ತಿ ಅದು ಪೊಲೀಸ್ ಇಲಾಖೆಯಲ್ಲಿ ಬಂದಾಗ ನಾನು ವೃತ್ತಿ ಸಂತೃಪ್ತಿಯನ್ನು ಪಡೆದಿದ್ದೇನೆ. ನಾನು ಬಹಳಷ್ಟು ಸೇವಾ ಸಂಸ್ಥೆಗಳ ಜೊತೆ ಒಡನಾಟ ಇಟ್ಕೊಂಡಿದ್ದೇನೆ. ಶಂಕರಿ ಬಳಗ ಅಂತ ಒಂದು ಸೇವಾ ಸಂಸ್ಥೆ ಶ್ರೀಮತಿ ಸರೋಜಮ್ಮನ ಅಂತೇಳಿ ನಡೆಸ್ತಾ ಇದ್ದಾರೆ. ಹಿರಿಯ ವೃದ್ಧೆಯರ ಒಂದು ಸಂಸ್ಥೆ, ಆ ಸಂಸ್ಥೆಯ ಜೊತೆ ಒಡನಾಟ ಇಟ್ಕೊಂಡಿದ್ದೇನೆ. ನೆಲೆ ಅಂತ ಒಂದು ಸಂಸ್ಥೆ ಇದೆ, ಪುಟಾಣಿಗೂಡು ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಸೆಕ್ಸ್ ವರ್ಕರ್ಗಳ ಮಕ್ಕಳು, ಏಡ್ಸ್ ಪೀಡಿತರ ಮಕ್ಕಳಿಗೆ ವಿದ್ಯಾಭ್ಯಾಸವಂತ ಕೊಡುವಂಥ ಸಂಸ್ಥೆ. ಆ ಸಂಸ್ಥೆಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದೇನೆ. ನಾನು ನನ್ನ ಸ್ನೇಹಿತರು ಹಲವಾರು ಜನ ನಾವು ಏಡ್ಸ್ ಪೀಡಿತ ಮಕ್ಕಳಿಗೆ ಅಂದರೆ ಅಂಥ ಪೀಡಿತರ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಟ್ಟಿದ್ದೀವಿ. ಕೆಲವರು ಜರ್ಮನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕೆಲವರು ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇಂಜಿನಿಯರ್ಸು, ಡಾಕ್ಟರ್ಸ್ ಆಗಿದ್ದಾರೆ. ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ, ನಮ್ಮ ಹತ್ರ ಯಾವತ್ತೂ ಬರಬೇಡಿ, ನೀವು ಒಂದು 10 ಜನ ಮಕ್ಕಳಿಗೆ ನೀವು ಸಹಾಯ ಮಾಡಿ ಅಂತ. ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ ಇದೆ, ಕ್ರೀಡಾ ಸಂಸ್ಥೆ, ಅದ್ರ ಜೊತೆ ಒಡನಾಟ ಇಟ್ಕೊಂಡಿದ್ದೇನೆ. ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಜೊತೆ ಒಡನಾಟ ಇಟ್ಕೊಂಡಿದ್ದೇನೆ. ಅದು ಸಾಂಸ್ಕೃತಿಕ ಸಂಸ್ಥೆ. ಅದರೊಳಗೆ ನಾವು ಕಲೆ ಮತ್ತು ಇದಕ್ಕೆಲ್ಲ ಪ್ರೋತ್ಸಾಹ ಕೊಡುವಂಥದ್ದು. ಹಲವಾರು ಸಂಸ್ಥೆಗಳ ಜೊತೆ ನಾನು ಮರಗಿಡ ನೆಡುವಂಥ ಕಾರ್ಯಕ್ರಮಗಳನ್ನು ನಾನು, ನನ್ನ ಸ್ನೇಹಿತರು, ನನ್ನ ಎಲ್ಲ ಸಹಪಾಠಿಗಳು ಇಲ್ಲಿವರೆಗೂ 1000 ಮರಗಳನ್ನ ನಾವು ನೆಟ್ಟಿದ್ದೇವೆ. ಇದೆಲ್ಲ ಮುಂದುವರ್ಸ್ಕೊಂಡು ಹೋಗೋಣ ಅಂತ ನಾನು ಸ್ವಯಂ ನಿವೃತ್ತಿ ಪಡೆದೆ.